ಮುಫಾಸಾ ದ ಲಯನ್ ಕಿಂಗ್. ಇದರ IMDb ರೇಟಿಂಗ್ 6.8 ಇದೆ. ಈ ಮೂವಿ 2019ರಲ್ಲಿ ಬಂದ ದ ಲಯನ್ ಕಿಂಗ್ ಎಂಡಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸಿಂಬಾ ಕಾಡಿನ ರಾಜನಾಗಿರ್ತಾನೆ. ಅವನು ನಾಲಾನ ಮದುವೆ ಆಗಿರ್ತಾನೆ. ಇದರಿಂದ ಅವರಿಗೆ ಕಿಯಾರಾ ಅನ್ನೋ ಒಂದು ಹೆಣ್ಣು ಮಗು ಇರುತ್ತೆ. ಇಲ್ಲಿ ಸಿಂಬಾ ಗುಹೆಯಿಂದ ಹೊರಗೆ ಬಂದಾಗ ಅಲ್ಲಿ ಎಲ್ಲಾ ಪ್ರಾಣಿಗಳು ಸೇರಿರ್ತವೆ. ಆಗ ಸಿಂಬಾ ಅವರಿಗೆ ಸ್ವಲ್ಪ ದಿನಗಳಲ್ಲಿ ನಮ್ಮ ಕುಟುಂಬದಲ್ಲಿ ಇನ್ನೊಂದು ಸದಸ್ಯ ಬರಲಿದ್ದಾನೆ ಅಂತ ಹೇಳ್ತಾನೆ. ಆಗ ಎಲ್ಲಾ ಪ್ರಾಣಿಗಳು ತುಂಬಾ ಖುಷಿಯಾಗ್ತಾರೆ. ಈ ಕಡೆ ನಾಲಾ ಕಾಡಲ್ಲಿ ತಿರುಗಾಡ್ಲಿಕ್ಕೆ ಹೋಗಿರ್ತಾಳೆ. ಆಗ ಸಿಂಬಾ ಆಕೆಯನ್ನ ಕರ್ಕೊಂಡು ಬರ್ಬೇಕಂತ ಹೊರಗೆ ಹೋಗ್ತಾನೆ. ಅದಕ್ಕೆ ಮುಂಚೆ ಅವನು ತನ್ನ ಮಗಳಾದ ಕಿಯಾರಾಗೆ ಗುಹೆಯಲ್ಲಿ ಬಿಟ್ಟು ನಾನು ಬರುವವರೆಗೂ ಇಲ್ಲೇ ಇರು ಅಂತ ಹೇಳ್ತಾನೆ. ಆಗ ಕಿಯಾರಾ ನಾನೊಬ್ಬಳೇ ಇರ್ಲಾ, ನನಗೆ ಭಯ ಆಗುತ್ತೆ ಅಂತ ಹೇಳ್ತಾನೆ. ಆಗ ಸಿಂಬಾ ನಿನ್ನ ಜೊತೆ ಟಿಮೋನ್ ಮತ್ತು ಪುಂಬಾ ಇರ್ತಾರೆ, ಅವರು ನಿನ್ನ ನೋಡ್ಕೋತಾರೆ, ಭಯಪಡಬೇಡ ಅಂತ ಹೇಳ್ತಾನೆ. ಆಮೇಲೆ ಟಿಮೋನ್ ಮತ್ತು ಪುಂಬಾಗೆ ಕಿಯಾರನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ನಾಲಾ ಹತ್ರ ಹೋಗ್ತಾನೆ. ಈ ಕಡೆ ಟಿಮೋನ್ ಮತ್ತು ಪುಂಬಾ ಕಿಯಾರಾಗೆ ನಾವೇ ಸ್ಕಾರ್ನ ಕೊಂದಿದ್ದು ಅಂತ ಹೇಳ್ತಾರೆ. ಆಗ ಕಿಯಾರಾ ಅವರನ್ನ ನಂಬೋದಿಲ್ಲ. ಆಗ ಅವರು ಕಟ್ಟುಕತೆಗಳನ್ನ ಹೇಳ್ತಿರ್ತಾರೆ. ಹೀಗೆ ರಾತ್ರಿ ಆಗುತ್ತೆ. ಆಗ ಅಲ್ಲಿ ಜೋರಾಗಿ ಮಳೆ ಬರೋಕೆ ಸ್ಟಾರ್ಟ್ ಆಗುತ್ತೆ. ಮಳೆಗೆ ಅಂಜಿ ಕಿಯಾರಾ ಭಯ ಪಡ್ತಿರ್ತಾಳೆ. ಆಗ ಅಲ್ಲಿ ರಫೀಕಿ ಬರ್ತಾನೆ. ರಫೀಕನ ನೋಡಿ ಕಿಯಾರಾ ತುಂಬಾ ಖುಷಿ ಆಗ್ತಾಳೆ. ಕಿಯಾರಾ ರಫೀಕಿಗೆ ನನಗೆ ಭಯ ಆಗ್ತಿದೆ ಅಂತ ಹೇಳ್ತಾಳೆ. ಆಗ ರಫೀಕಿ ನಿನ್ನ ತಾತ ಮತ್ತು ಅಪ್ಪ ಕೂಡ ಮೊದಲು ಭಯ ಪಡ್ತಿದ್ರು, ಆದ್ರೆ ಅವರು ತಮ್ಮ ಭಯನ ಗೆದ್ದು ಈಗ ಕಾಡಿನ ರಾಜನಾಗಿದ್ದಾನೆ ಅಂತ ಹೇಳ್ತಾನೆ. ಆಗ ಕಿಯಾರಾ ನಾನು ಅವರಂಗೆ ಯಾವತ್ತೂ ಆಗಲ್ಲ ಅಂತ ಹೇಳ್ತಾಳೆ. ಆಗ ರಫೀಕಿ ನಿನಗೆ ಒಂದು ಕತೆ ಹೇಳ್ತೀನಿ. ಭಯಪಡ್ತಿದ್ದ ಒಬ್ಬ ಸಣ್ಣ ಹುಡುಗ ಕಾಡಿನ ರಾಜನಾದ ಕತೆ. ಹೌದು, ಅದು ನಿನ್ನ ತಾತ ಮುಫಾಸನ ಕತೆ ಅಂತ ಹೇಳಿ ಮುಫಾಸ ಬಗ್ಗೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ತುಂಬಾ ವರ್ಷಗಳ ಹಿಂದೆ ಅಹದಿ ಮತ್ತು ಊರ್ ಎಂಬ ಲಯನ್ ದಂಪತಿಗಳಿಗೆ ಮುಫಾಸ ಹುಡ್ತಾನೆ. ಮುಫಾಸ ಸಣ್ಣವನಿದ್ದಾಗ ಅವರ ತಾಯಿ ಅವನಿಗೆ ಒಂದು ಸುಂದರವಾದ ಮತ್ತು ಹಚ್ಚ ಹಸಿರಾದ ಕಾಡಿನ ಬಗ್ಗೆ ಹೇಳ್ತಿರ್ತಾಳೆ. ಏಕೆಂದರೆ ಮುಫಾಸಿದ್ದ ಕಾಡು ಅಷ್ಟೇನು ಹಸಿರಿನಿಂದ ಕೂಡಿರೋದಿಲ್ಲ. ಆಗ ಅಹದಿ ಮುಫಾಸಾಗೆ ಒಂದು ದಿನ ನೀನು ಆ ಕಾಡಿಗೆ ಹೋಗ್ಬೇಕು, ಅದು ಪೂರ್ವ ದಿಕ್ಕಿಗಿದೆ ಅಂತ ಹೇಳ್ತಾಳೆ. ಒಂದು ದಿನ ಮುಫಾಸ ಆಟವಾಡುತ್ತಿರುವಾಗ ಅಲ್ಲಿ ಮಳೆ ಪ್ರಾರಂಭವಾಗುತ್ತೆ. ಎಲ್ಲಾ ಪ್ರಾಣಿಗಳು ತುಂಬಾ ಖುಷಿ ಆಗ್ತಾರೆ. ಮುಫಾಸ ಬತ್ತಿ ಹೋಗಿದ್ದ ನದಿಯಲ್ಲಿ ಇಳಿದು ಆಟವಾಡ್ತಿರ್ತಾನೆ. ಆಗ ಇದ್ದಕ್ಕಿದ್ದಂತೆ ಮಳೆ ಜಾಸ್ತಿಯಾಗಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತೆ. ಮುಫಾಸ ನದಿಯಲ್ಲಿ ಸಿಕ್ಕಾಕೋತಾನೆ. ಮುಫಾಸ ತಂದೆ ಅವನನ್ನ ಕಾಪಾಡೋಕೆ ಹೋಗ್ತಾನೆ. ಆದ್ರೆ ಮುಫಾಸ ನೀರಲ್ಲಿ ಕುಚ್ಚೋಗ್ತಾನೆ. ಮುಫಾಸಗೆ ಎಚ್ಚರಿಕೆಯಾದಾಗ ಅವನು ಒಂದು ಕಟ್ಟಿಗೆಯ ಸಹಾಯದಿಂದ ನೀರಲ್ಲಿ ತೇಲ್ತಿರ್ತಾನೆ. ಮುಫಾಸ ಮಿಸ್ ಆಗಿ ಇನ್ನೊಂದು ಕಾಡಿಗೆ ಬಂದಿರ್ತಾನೆ. ಇಲ್ಲಿ ಬೇರೆ ಸಿಂಹಗಳ ಆಡಳಿತ ಇರುತ್ತೆ. ಇಲ್ಲಿ ಮುಫಾಸಗೆ ತೀರದಲ್ಲಿ ಬೇರೆ ಸಿಂಹದ ಮರಿ ಕಾಣುತ್ತೆ. ಅವನು ಮುಫಾಸ ವಯಸ್ಸಿನವನಾಗಿರ್ತಾನೆ. ಇವರಿಬ್ಬರು ಮಾತಾಡ್ತಾರೆ. ಆಗ ಅವನು ನನ್ನ ಹೆಸರು ಟಾಕಾ ಅಂತ ಹೇಳ್ತಾನೆ. ಟಾಕಾ ಮುಫಾಸಗೆ ಬೇಗ ನೀರಿನಿಂದ ಹೊರಗೆ ಬಾ, ಏಕೆಂದರೆ ನೀರಲ್ಲಿ ಮೊಸಳೆಗಳಿವೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಒಂದು ಮೊಸಳೆ ಮುಫಾಸ ಮೇಲೆ ಅಟ್ಯಾಕ್ ಮಾಡುತ್ತೆ. ಆದ್ರೆ ಟಾಕಾ ಮುಫಾಸಗೆ ಹೆಲ್ಪ್ ಮಾಡಿ ನೀರಿನಿಂದ ಹೊರಗೆ ತರ್ತಾನೆ. ಆಗ ಅಲ್ಲಿ ಟಾಕಾ ತಾಯಿ ಏಷಾ ಬರ್ತಾಳೆ. ಈಕೆ ಟಾಕಾಗೆ ನೀನು ರಾಜಕುಮಾರ, ಹೀಗೆ ಒಬ್ಬನೇ ತಿರುಗಾಡಬಾರ್ದು ಅಂತ ಹೇಳ್ತಾಳೆ. ಆಗ ಟಾಕಾ ಅಮ್ಮ ನಾನು ಒಂದು ಸಿಂಹದ ಮರಿಯನ್ನ ಕಾಪಾಡಿದೆ, ಆತ ತನ್ನ ಫ್ಯಾಮಿಲಿಯಿಂದ ದೂರ ಆಗಿದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಏಷಾ ಮುಫಾಸನ ತನ್ನ ಗಂಡ ಉಬಾಸಿ ಹತ್ರ ಕರ್ಕೊಂಡು ಬರ್ತಾಳೆ. ಇಲ್ಲಿ ಉಬಾಸಿಗೆ ಇವನ ಹೆಸರು ಮುಫಾಸ, ಇವನು ತನ್ನ ಕುಟುಂಬದಿಂದ ದೂರ ಆಗಿದ್ದಾನೆ, ಸಣ್ಣವನಾಗಿದ್ದರಿಂದ ಇವನನ್ನ ವಾಪಸ್ ಕಳಿಸೋಕೆ ಆಗಲ್ಲ, ಪ್ರಾಣಿಗಳು ಇವನನ್ನ ಏನಾದ್ರೂ ಮಾಡಬಹುದು ಅಂತ ಹೇಳ್ತಾಳೆ. ಆಗ ಉಬಾಸಿ ನಾವು ಯಾರು ಬೇಕೋ ಅವರನ್ನ ನಮ್ಮ ಜೊತೆ ಇಟ್ಕೊಳಕ್ಕಾಗಲ್ಲ ಅಂತ ಹೇಳ್ತಾನೆ. ಆದ್ರೆ ಏಷಾ ರಿಕ್ವೆಸ್ಟ್ ಮಾಡಿದ್ದರಿಂದ ಉಬಾಸಿ ಮುಫಾಸ ಮತ್ತು ಟಾಕಾ ನಡುವೆ ಒಂದು ರೇಸ್ ಇಡೋಣ, ಮುಫಾಸ ರೇಸ್ ಗೆದ್ದರೆ ಅವನು ನಮ್ಮ ಜೊತೆ ಇರಬಹುದು ಅಂತ ಹೇಳ್ತಾನೆ. ಆಗ ಟಾಕಾ ಮತ್ತು ಮುಫಾಸ ರೇಸ್ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಮುಫಾಸ ಸೋರೋದ್ರಲ್ಲಿರ್ತಾನೆ. ಆಗ ಟಾಕಾ ಮುಫಾಸ ಗೆಲ್ಲಿ ಅಂತ ತಾನು ಮೆಲ್ಲಗೆ ಓಡ್ತಾನೆ. ಏಕೆಂದ್ರೆ ಟಾಕಾಗೆ ಮುಫಾಸ ಜೊತೆ ಫ್ರೆಂಡ್ಶಿಪ್ ಆಗಿರುತ್ತೆ. ಎಲ್ಲರೂ ಖುಷಿ ಆಗ್ತಾರೆ. ಟಾಕಾ ತಂದೆ ಉಬಾಸಿ ತನ್ನ ಮಗ ಸೋತಿದ್ದಕ್ಕೆ ಬೇಜಾರಾಗ್ತಾನೆ. ಆದ್ರೆ ರೇಸ್ ರೂಲ್ಸ್ ಪ್ರಕಾರ ಮುಫಾಸ ತನ್ನ ಕುಟುಂಬ ಜೊತೆ ಇರೋಕೆ ಪರ್ಮಿಷನ್ ಕೊಡ್ತಾನೆ. ಆದ್ರೆ ಉಬಾಸಿ ಮುಫಾಸ ಕೇವಲ ಫೀಮೇಲ್ ಲಯನ್ ಗಳ ಜೊತೆ ಇರಬೇಕು ಅಂತ ಹೇಳ್ತಾನೆ. ಈಗ ಮುಫಾಸ ಟಾಕಾ ಫ್ಯಾಮಿಲಿ ಜೊತೆ ಹೊಂದ್ಕೋತಾನೆ. ಮುಫಾಸ ಮತ್ತು ಟಾಕಾ ಒಳ್ಳೆ ಫ್ರೆಂಡ್ ಆಗ್ತಾರೆ. ಐಷಾ ಕೂಡ ಮುಫಾಸನ ತನ್ನ ಮಗನ ತರ ಸಾಕ್ತಾಳೆ. ಏಷಾ ಮುಫಾಸಗೆ ಫೈಟ್ ಮತ್ತು ಬೇಟೆ ಆಡೋದನ್ನ ಕಲಿಸ್ತಾಳೆ. ಆದ್ರೆ ಟಾಕಾ ಹೆಚ್ಚಿಗೆ ತನ್ನ ತಂದೆ ಜೊತೆ ಇರ್ತಾನೆ. ಉಬಾಸಿ ತುಂಬಾ ಲೇಜಿ ಆಗಿರ್ತಾನೆ. ಅವನು ತನ್ನ ಮಗನಿಗೆ ಏನು ಕಲಿಸಲ್ಲ. ಹೀಗೆ ಕಾಲ ಕಳೆಯುತ್ತೆ. ಮುಫಾಸ ಮತ್ತು ಟಾಕಾ ದೊಡ್ಡವರಾಗ್ತಾರೆ. ಮುಫಾಸ ತುಂಬಾ ಶಾರ್ಪ್ ಮತ್ತು ಸ್ಟ್ರಾಂಗ್ ಆಗಿ ರೆಡಿ ಆಗ್ತಾನೆ. ಅವನ ವಾಸನೆ ನೋಡೋ ಕ್ಷಮತೆ ಹೆಚ್ಚಿರುತ್ತೆ. ಅವನು ಕೇವಲ ಸ್ಮೆಲ್ ನಿಂದ ಬೇಟೆ ಆಡಬೇಕಾದ ಪ್ರಾಣಿಗಳು ಎಲ್ಲಿದ್ದಾವೆ ಅಂತ ಕಂಡುಹಿಡಿತಾನೆ. ಒಂದು ದಿನ ಆಯಷಾ ಮತ್ತು ಮುಫಾಸ ಬೇಟೆಗೆ ಹೋದಾಗ ಅಲ್ಲಿ ವೈಟ್ ಲಯನ್ಸ್ ಬರ್ತಾರೆ. ಇವರ ಸೈಜ್ ಇವರಿಗಿಂತ ದೊಡ್ಡದಾಗಿರುತ್ತೆ. ಆಗ ಏಷಾ ಅವರಿಗೆ ಕಾಣಬಾರ್ದಂತ ಮುಫಾಸಗೆ ಬಚ್ಚಿಟ್ಕೊಳ್ಳುವಂತೆ ಹೇಳ್ತಾಳೆ ಮತ್ತು ತಾನು ಬಚ್ಚಿಟ್ಕೊಳ್ತಾಳೆ. ಆದ್ರೆ ಲಯನ್ಸ್ ಇವರನ್ನ ನೋಡ್ಬಿಡ್ತಾರೆ. ಅವರು ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದರಲ್ಲಿ ಏಷಾಗೆ ಗಾಯವಾಗುತ್ತೆ. ಆದ್ರೆ ಮುಫಾಸ ಹೆದರದೆ ಒಬ್ಬನೇ ಅವರೊಂದಿಗೆ ಫೈಟ್ ಮಾಡ್ತಾನೆ. ಆಗ ಅಷ್ಟೊತ್ತಿಗೆ ಟಾಕಾ ಬರ್ತಾನೆ. ಆದ್ರೆ ಟಾಕಾ ಅಂಜಿ ಹುಲ್ಲಲ್ಲಿ ಬಚ್ಚಿಟ್ಕೋತಾನೆ. ತುಂಬಾ ಹೊತ್ತು ಫೈಟ್ ಮಾಡಿದ ಮೇಲೆ ಮುಫಾಸ ಅವರಲ್ಲಿ ಒಂದು ಲೈನ್ ನ ಸಾಯಿಸ್ಬಿಡ್ತಾನೆ. ಏಷಾಗೆ ಗಾಯ ಆಗಿದ್ದರಿಂದ ಮುಫಾಸ ಬೇಗ ಮನೆಗೆ ಹೋಗುವಂತೆ ಹೇಳ್ತಾನೆ. ಆಗ ಅಲ್ಲಿ ಟಾಕಾ ಬರ್ತಾನೆ. ಟಾಕಾ ಇಲ್ಲಿ ಸಾರಿ ನನಗೆ ಭಯ ಆಗಿ ಬಚ್ಚಿಟ್ಕೊಂಡೆ, ನಿನಗೆ ಹೆಲ್ಪ್ ಮಾಡೋಕೆ ಬರ್ಲಿಲ್ಲ ಅಂತ ಹೇಳ್ತಾನೆ. ಆಗ ಏಷಾ ಪರವಾಗಿಲ್ಲ, ಒಂದು ದಿನ ನೀನು ಇದೇ ರೀತಿ ಧೈರ್ಯದಿಂದ ಫೈಟ್ ಮಾಡ್ತೀಯಾ ಅಂತ ಹೇಳ್ತಾಳೆ. ಇವರು ಮನೆಗೆ ಬಂದಾಗ ಉಬಾಸಿ ಏನಾಯ್ತು ಅಂತ ಕೇಳ್ತಾನೆ. ಆಗ ಏಷಾ ನಡೆದದೆಲ್ಲ ಹೇಳ್ತಾಳೆ. ಆಗ ಉಬಾಸಿ ಮುಫಾಸಗೆ ಧನ್ಯವಾದ ಹೇಳಿ ನೀನು ಇಲ್ಲದಿದ್ದರೆ ಏಷಾ ನಮ್ಮ ಜೊತೆ ಇರ್ತಿರ್ಲಿಲ್ಲ ಅಂತ ಹೇಳ್ತಾನೆ. ಆಗ ಮುಫಾಸ ಆ ವೈಟ್ ಲಯನ್ಸ್ ಗಳು ಸೇಡು ತೀರಿಸಿಕೊಳ್ಳಕ್ಕೆ ಮತ್ತೆ ಬರಬಹುದು ಅಂತ ಹೇಳ್ತಾನೆ. ಆಗ ಉಬಾಸಿ ತನ್ನ ಕಡೆ ಒಬ್ಬನನ್ನ ವೈಟ್ ಲಯನ್ಸ್ ಗಳ ಗುಂಪಲ್ಲಿ ಕಳಿಸ್ತಾನೆ.
ಆಗ ಅಲ್ಲಿ ವೈಟ್ ಲಯನ್ಸ್ಗಳು ಇವತ್ತು ನಡೆದ ಘಟನೆಯನ್ನ ತಮ್ಮ ರಾಜ ಕೀರಾನಿಗೆ ಹೇಳ್ತಿರ್ತಾರೆ. ಆಕ್ಚುಲಿ ಸತ್ತ ವೈಟ್ ಲಯನ್ ಕೀರಾ ಮಗ ಆಗಿರ್ತಾನೆ. ತನ್ನ ಮಗ ಸಾವಿನ ಸುದ್ದಿ ಕೇಳಿ ಕೀರಾ ಜೋರಾಗಿ ಗರ್ಜನೆ ಮಾಡ್ತಾನೆ. ಆಮೇಲೆ ನಾಳೆ ನಾವು ಉಬಾಸಿ ಮೇಲೆ ಅಟ್ಯಾಕ್ ಮಾಡೋಣ, ಅಲ್ಲಿ ನಾನು ಮುಫಾಸ ಮತ್ತು ಟಾಕನ ಸಾಯಿಸ್ತೀನಿ, ಏಕೆಂದ್ರೆ ರಾಜನ ಮಗ ಸತ್ತಿದ್ದಾನೆ, ಅದಕ್ಕೆ ಟಾಕ ಕೂಡ ಸಾಯ್ಬೇಕು ಅಂತ ಹೇಳ್ತಾನೆ. ಈ ಸುದ್ದಿ ಕೇಳಿ ಉಬಾಸಿ ಕಡೆಯವನು ಉಬಾಸಿಗೆ ಬಂದು ಹೇಳ್ತಾನೆ. ಆಗ ಉಬಾಸಿ ನಾಳೆ ಅವರು ಅಟ್ಯಾಕ್ ಮಾಡೋದ್ರಲ್ಲಿ ನೀವಿಬ್ರು ಇಲ್ಲಿಂದ ತಪ್ಪಿಸಿಕೊಳ್ಳಿ ಅಂತ ಹೇಳ್ತಾನೆ. ಆಮೇಲೆ ಮುಫಾಸ ಮತ್ತು ತಾಕನ ಅಲ್ಲಿಂದ ಪೂರ್ವ ದಿಕ್ಕಿನಲ್ಲಿರುವ ಪ್ರಾಣಿಗಳ ಸ್ವರ್ಗ ಎಂದೇ ಹೆಸರುವಾಸಿಯಾದ ಪ್ರೈಡ್ ರಾಕ್ ಗೆ ಹೋಗುವಂತೆ ಹೇಳ್ತಾನೆ, ಏಕೆಂದ್ರೆ ಅದು ತುಂಬಾ ದೂರ ಇರುತ್ತೆ. ಒಂದು ಬಾರಿ ಮುಫಾಸ ಮತ್ತು ತಾಕ ಅಲ್ಲಿಗೆ ತಲುಪಿದರೆ ಕೀರಾ ಅಲ್ಲಿಗೆ ಬರಲ್ಲ ಅಂತ ಹೇಳ್ತಾನೆ. ಅವರು ಮೊದಲು ಹೋಗಕ್ಕೆ ಒಪ್ಪಲ್ಲ, ಆದ್ರೆ ಉಬಾಸಿ ಮತ್ತು ಯೇಷ ಒತ್ತಾಯದ ಮೇರೆಗೆ ಅಲ್ಲಿಂದ ಹೋಗ್ಬಿಡ್ತಾರೆ. ಮಾರನೇ ದಿನ ಕೀರಾ ತನ್ನ ಸೈನ್ಯದೊಂದಿಗೆ ಉಬಾಸಿ ಹತ್ರ ಬರ್ತಾನೆ. ಇಲ್ಲಿ ಕೀರಾ ತಾಕ ಮತ್ತು ಮುಫಾಸ ಎಲ್ಲಿ ಅಂತ ಕೇಳ್ತಾನೆ. ಆದ್ರೆ ಉಬಾಸಿ ನನಗೆ ಇಲ್ಲಿ ಜಗಳ ಬೇಡ, ಮೊದಲಿಗೆ ಕೇಳದೆ ನಮ್ಮ ಟೆರಿಟರಿಯಲ್ಲಿ ಎಂಟ್ರಿ ಆಗಿದ್ದು ತಪ್ಪು, ಕಾಡಿನ ನಿಯಮದ ಪ್ರಕಾರ ಅದು ಒಪ್ಪಲ್ಲ ಅಂತ ಹೇಳ್ತಾನೆ. ಆದ್ರೆ ಕೀರಾಗೆ ಅದ್ಯಾವುದು ಲೆಕ್ಕಕ್ಕಿರಲ್ಲ, ಅವನಿಗೆ ತನ್ನ ಮಗನ ಸಾವಿಗೆ ಸೇಡು ಬೇಕಾಗಿರುತ್ತೆ. ಅವರು ಮುಫಾಸ ಮತ್ತು ತಾಕ ಬಗ್ಗೆ ಹೇಳದಿದ್ದಾಗ ಕೀರಾ ಅಲ್ಲಿದ್ದವರನ್ನೆಲ್ಲ ಸಾಯಿಸ್ಬಿಡ್ತಾನೆ. ಈ ಕಡೆ ಮುಫಾಸ ಮತ್ತು ತಾಕ ಹೋಗ್ತಿರುವಾಗ ದಾರಿಯಲ್ಲಿ ಅವರಿಗೆ ತಮ್ಮ ಕುಟುಂಬದ ಚಿಂತೆಯಾಗಿ ಹಿಂತಿರುಗಿ ನೋಡಿದಾಗ ಅಲ್ಲಿ ತುಂಬಾ ಪಕ್ಷಿಗಳು ಹಾರ್ತಿರ್ತವೆ. ಆಗ ಮುಫಾಸಗೆ ಕೀರಾ ತಮ್ಮನ್ನ ಫಾಲೋ ಮಾಡ್ತಿದ್ದಾನೆ ಅಂತ ಅರ್ಥವಾಗುತ್ತೆ. ಆಗ ಅವರು ಮುಂದೆ ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅವರಿಗೆ ಜಲಪಾತ ಕಾಣುತ್ತೆ. ಮುಂದೆ ಹೋಗಕ್ಕೆ ಅವರಿಗೆ ದಾರಿ ಇರಲ್ಲ, ಆದ್ರೆ ಕೀರಾದಿಂದ ಬದುಕೋಕೆ ಅವರು ನೀರಲ್ಲಿ ಜಂಪ್ ಮಾಡ್ತಾರೆ. ಆಗ ಅಲ್ಲಿ ಕೀರಾ ಬರ್ತಾನೆ. ಕೀರಾ ತನ್ನ ಕಡೆಯವರಿಗೆ ಆದಷ್ಟು ಬೇಗ ಅವರಿಬ್ಬರನ್ನ ಹುಡುಕಿ ನಾನು ಇವತ್ತು ಅವರನ್ನ ಸಾಯಿಸಬೇಕು ಅಂತ ಹೇಳ್ತಾನೆ. ಈ ಕಡೆ ಮುಫಾಸ ಮತ್ತು ತಾಕ ಕಾಡಲ್ಲಿ ನಡೆದು ಹೋಗ್ತಿರುವಾಗ ಯಾರು ಅವರನ್ನ ಫಾಲೋ ಮಾಡ್ತಿರೋ ತರ ಅನಿಸುತ್ತೆ. ಅವರು ಯಾರು ಅಂತ ನೋಡಿದಾಗ ಅವರನ್ನ ಒಂದು ಸಿಮ್ಮಿಣಿ ಫಾಲೋ ಮಾಡ್ತಿರ್ತಾಳೆ. ಈಕೆ ಹೆಸರು ಸೆರಾಬಿ ಮತ್ತು ಇವಳಿಗೆ ಒಬ್ಬ ಚೇಲ ಇರ್ತಾನೆ. ಅವನ ಹೆಸರು ಜಾಜು. ಸೆರಾಬಿ ಒಬ್ಬ ರಾಜನ ಮಗಳಾಗಿರ್ತಾಳೆ, ಆದ್ರೆ ತನ್ನ ಮನೆ ದಾರಿನ ಮರೆತು ಕಾಡಲ್ಲಿ ತಿರುಗಾಡ್ತಿರ್ತಾಳೆ. ಇವರು ಒಬ್ಬರಿಗೊಬ್ಬರು ತಮ್ಮ ಸ್ಟೋರಿ ಹೇಳ್ಕೊಂಡು ಒಂದು ಟೀಮ್ ಮಾಡ್ಕೋತಾರೆ. ಇನ್ನೊಂದು ಕಡೆ ಕೆಲವು ಕೋತಿಗಳ ಗುಂಪನ್ನ ತೋರಿಸ್ತಾರೆ. ಇಲ್ಲಿ ಕೋತಿಗಳೆಲ್ಲ ಸೇರಿ ತಮ್ಮ ಗುಂಪಲ್ಲಿದ್ದ ರಫೀಕಿ ಅನ್ನೋ ಕೋತಿಯನ್ನ ಗುಂಪಿನಿಂದ ಹೊರಗೆ ಹಾಕ್ತಾರೆ. ಏಕೆಂದ್ರೆ ರಫೀಕಿ ಹತ್ರ ಸ್ಪೆಷಲ್ ಪವರ್ ಇರುತ್ತೆ. ಇದರಿಂದ ತುಂಬಾ ಪ್ರಾಣಿಗಳು ಅವನನ್ನ ಸಾಯಿಸೋಕೆ ಬರ್ತಿರ್ತವೆ. ಅದಕ್ಕೆ ಕೋತಿಗಳು ಸೇರಿ ಒಬ್ಬನಿಗೋಸ್ಕರ ಎಲ್ಲರ ಪ್ರಾಣ ರಿಸ್ಕ್ ಮೇಲೆ ಇಡೋದು ಸರಿಯಲ್ಲ ಅಂತ ರಫೀಕಿನ ಗ್ರೂಪ್ ನಿಂದ ಹೊರಗೆ ಹಾಕ್ತಾರೆ. ಇವನು ಕಿಯಾರಾಗೆ ಸ್ಟೋರಿ ಹೇಳ್ತಿರೋ ಅದೇ ರಫೀಕಿ. ರಫೀಕಿ ತನ್ನ ಗುಂಪಿಂದ ದೂರ ಬಂದು ಕಾಡಲ್ಲಿ ಹೋಗ್ತಿರ್ತಾನೆ. ಆಗ ಅವನು ಮುಫಾಸ ಅಂಡ್ ಟೀಮ್ ನ ಭೇಟಿ ಆಗ್ತಾನೆ. ಇವನು ಕೂಡ ಮುಫಾಸ ಜೊತೆ ಸೇರ್ಕೋತಾನೆ. ಇವರೆಲ್ಲ ಸೇರಿ ಈಗ ಪೂರ್ವದ ಕಡೆ ಇರೋ ಕಾಡಿಗೆ ಹೋಗ್ತಿರ್ತಾರೆ. ಆಗ ರಫೀಕಿ ತನ್ನ ಪವರ್ ನ ಯೂಸ್ ಮಾಡಿ ಮುಫಾಸಗೆ ದಾರಿ ತೋರಿಸ್ತಿರ್ತಾನೆ. ಇವರು ಮುಂದುವರಿತಾರೆ. ಒಂದು ದಿನ ಬೆಳಗ್ಗೆ ತಾಕ ಮುಫಾಸಗೆ ನನಗೆ ಸರಾಬಿ ಅಂದ್ರೆ ತುಂಬಾ ಇಷ್ಟ, ಆಕೆಯನ್ನ ಇಂಪ್ರೆಸ್ ಮಾಡೋಕೆ ಏನಾದ್ರೂ ಐಡಿಯಾ ಕೊಡು ಅಂತ ಹೇಳ್ತಾನೆ. ಆಗ ಮುಫಾಸ ಆಕೆಯ ಬಾಡಿಯಿಂದ ಹೂವಿನ ಸುಗಂಧ ಬರ್ತಿದೆ ಅಂತ ಹೇಳು ಅಂತ ಹೇಳ್ತಾನೆ. ತಾಕ ಹೋಗಿ ಸಾರಾಬಿಗೆ ಹಾಗೆ ಹೇಳ್ತಾನೆ. ಆಗ ಸಾರಾಬಿ ಖುಷಿಯಾಗಿ ತಾಕ ಜೊತೆ ಮಾತಾಡ್ತಾಳೆ. ಸ್ವಲ್ಪ ಮುಂದೆ ಹೋದಾಗ ಕಿಯಾರಾ ಅಂಡ್ ಗ್ಯಾಂಗ್ ಅವರನ್ನ ಸುತ್ತುವರಿತಾರೆ. ತಪ್ಪಿಸಿಕೊಳ್ಳಕ್ಕೆ ಯಾವುದೇ ದಾರಿ ಇರಲ್ಲ. ಆಗ ಪಕ್ಕದಲ್ಲಿ ಒಂದು ಆನೆಗಳ ಗುಂಪು ಹೋಗ್ತಿರುತ್ತೆ. ಆಗ ರಫೀಕಿ ಮುಫಾಸಗೆ ಅಲ್ಲಿ ಆನೆಗಳ ಗುಂಪು ಹೋಗ್ತಾ ಇದೆ, ಅವುಗಳ ದಾರಿ ತಪ್ಪಿಸಿ ಈ ಕಡೆ ಬರೋ ಹಾಗೆ ಮಾಡಿದ್ರೆ ನಾವು ಬಚಾವಾಗ್ತೀವಿ ಅಂತ ಹೇಳ್ತಾನೆ. ಅಲ್ಲಿ ಒಂದು ಜೇನುಗೂಡು ಇರುತ್ತೆ. ರಫೀಕಿ ತಕ್ಷಣ ಅದಕ್ಕೆ ಒಂದು ಕಲ್ಲು ಹೊಡಿತಾನೆ. ಆಗ ಜೇನುನೊಣಗಳು ಆನೆಗಳಿಗೆ ಕಚ್ತವೆ. ಆಗ ಆನೆಗಳು ತಪ್ಪಿಸಿಕೊಳ್ಳಲು ಆ ಕಡೆ ಈ ಕಡೆ ಓಡಕ್ಕೆ ಸ್ಟಾರ್ಟ್ ಮಾಡ್ತವೆ. ಮುಫಾಸ ಅಂಡ್ ಗ್ಯಾಂಗ್ ಓಡ್ತಿರುವಾಗ ಸರಾಬಿ ಆನೆಗಳಿಗೆ ಗುದ್ದುಕೊಂಡು ಮೂರ್ಛೆ ಹೋಗ್ತಾಳೆ. ಆಗ ಮುಫಾಸ ಹೋಗಿ ಆಕೆಯನ್ನ ಎತ್ಕೊಂಡು ಬರ್ತಾನೆ. ಸರಾಬಿಗೆ ಎಚ್ಚರಿಕೆ ಆದಾಗ ಆಕೆ ನನ್ನ ಯಾರು ಕಾಪಾಡಿದ್ರು ಅಂತ ಕೇಳ್ತಾಳೆ. ಆಗ ಮುಫಾಸ ತಾಕ ಅಂತ ಹೇಳ್ತಾನೆ, ಏಕೆಂದ್ರೆ ತಾಕ ಸಾರಾಬಿನ ಲವ್ ಮಾಡ್ತಿರ್ತಾನೆ. ಅವರು ಅಲ್ಲಿಂದ ಮುಂದೆ ಹೋಗ್ತಾರೆ. ಅವರು ನಡೀತಾ ನಡೀತಾ ಒಂದು ದೊಡ್ಡ ಗುಡ್ಡದ ಮುಂದೆ ಬರ್ತಾರೆ. ಅಲ್ಲಿ ರಫೀಕಿ ತನ್ನ ಪವರ್ ನ ಯೂಸ್ ಮಾಡಿ ಸರಿಯಾದ ದಾರಿಗೆ ಬಂದಿದ್ದೀವಿ ಅಂತ ಹೇಳ್ತಾನೆ. ಈಗ ಇವರೆಲ್ಲ ಗುಡ್ಡ ಏರೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಈ ಕಡೆ ಕಿರಾ ಕೂಡ ಸೋಲು ಒಪ್ತಿರಲ್ಲ. ಅವನು ಅವರನ್ನ ಫಾಲೋ ಮಾಡ್ತಾನೆ. ಇದನ್ನು ಗ್ರಹಿಸಿದ ಮುಫಾಸ ಸಾರಾಬಿ ಚೇಲಾಗೆ ಮೇಲೆ ಹೋಗಿ ನಾವು ನಡೆಯುತ್ತಿರುವ ದಾರಿ ಮೇಲೆ ಹಿಮ ಸುರಿಸುವಂತೆ ಹೇಳ್ತಾನೆ. ಏಕೆಂದ್ರೆ ಅದರಿಂದ ಅವರು ನಡೆಯೋ ಹೆಜ್ಜೆ ಮಾಯವಾಗಿ ಯಾವ ಕಡೆ ಹೋಗಿದ್ದಾರೆ ಅಂತ ಕಿರಾಗೆ ಗೊತ್ತಾಗಲ್ಲ. ಅವರು ಮೇಲೆ ಬಂದಾಗ ಸಾರಾಬಿ ಮುಫಾಸಗೆ ನಾನು ಮೂರ್ಛೆ ಹೋದಾಗ ನನ್ನ ಯಾರು ಕಾಪಾಡಿದ್ರು ಅಂತ ಗೊತ್ತಾಗ್ತಿತ್ತು, ನಿಜ ಹೇಳು ನೀನೇ ಅಲ್ಲ ನನ್ನ ಕಾಪಾಡಿದ್ದು ಅಂತ ಕೇಳ್ತಾಳೆ. ಆಗ ಮುಫಾಸ ಕೂಡ ಹೌದು ನಾನೇ ಅಂತ ಒಪ್ಕೋತಾನೆ. ಆಗ ಸಾರಾಬಿ ಮುಫಾಸಗೆ ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಮುಫಾಸ ಕೂಡ ಒಪ್ಕೋತಾನೆ. ಇದನ್ನೆಲ್ಲ ದೂರದಿಂದ ತಾಕ ನೋಡ್ತಿರ್ತಾನೆ. ತಾಕಾಗೆ ಕೋಪ ಬರುತ್ತೆ. ಅವನು ಮುಫಾಸ ಮೇಲೆ ರಿವೆಂಜ್ ತಗೋಬೇಕು ಅನ್ಕೋತಾನೆ. ಅವನು ರಾತ್ರಿ ಆದಾಗ ನಡೆದು ಕೀರಾ ಹತ್ರ ಬರ್ತಾನೆ. ಇಲ್ಲಿ ಕೀರಾಗೆ ನಾನು ಮುಫಾಸನ ಕೊಲ್ಬೇಕು ಅನ್ಕೊಂಡಿದ್ದೀನಿ, ಏಕೆಂದ್ರೆ ಅವನು ನನ್ನ ಪ್ರೀತಿನ ನನ್ನಿಂದ ದೂರ ಮಾಡಿದ್ದಾನೆ, ನನ್ನ ನಿನ್ನ ಗ್ಯಾಂಗ್ ಜೊತೆ ಸೇರಿಸ್ಕೋ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕೀರಾ ತಾಕಾಗೆ ನೀನು ಮುಫಾಸ ಜೊತೆ ಹೋಗ್ತಿರುವಾಗ ನಿನ್ನ ಹೆಜ್ಜೆ ಗುರುತು ಕಾಣುವಂತೆ ಬಿಟ್ಟು ಹೋಗು, ನಾವು ಅದನ್ನ ಫಾಲೋ ಮಾಡ್ಕೊಂಡು ಮುಫಾಸ ಹತ್ರ ಬರ್ತೀವಿ, ಅಲ್ಲಿ ಮುಫಾಸನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ತಾಕ ಸರಿ ಅಂತ ವಾಪಸ್ ಮುಫಾಸ ಹತ್ರ ಬರ್ತಾನೆ. ಇಲ್ಲಿ ಮುಫಾಸ ತಾಕಾಗೆ ರಾತ್ರಿ ಎಲ್ಲ ಎಲ್ಲಿದ್ದಿ ಅಂತ ಕೇಳ್ತಾನೆ. ಆಗ ತಾಕ ಬೇಟೆಯಾಡಲು ಹೋಗಿದ್ದೆ, ಆದ್ರೆ ಏನು ಸಿಗ್ಲಿಲ್ಲ ಅಂತ ಹೇಳ್ತಾನೆ. ಆಗ ಮುಫಾಸ ಸರಿ ಬಾ ಮುಂದೆ ಹೋಗೋಣ ಅಂತ ಹೇಳ್ತಾನೆ. ಅವರು ಪ್ರಯಾಣ ಮಾಡ್ತಾ ಪ್ರೈಡ್ ರಾಕ್ ಜಂಗಲ್ಗೆ ಬರ್ತಾರೆ. ಇದು ತುಂಬಾ ಸುಂದರವಾಗಿರುತ್ತೆ. ಎಲ್ಲ ಕಡೆ ಹಚ್ಚ ಹಸಿರಿಂದ ಕೂಡಿರುತ್ತೆ. ಮುಫಾಸಗೆ ಅಲ್ಲಿನ ಪ್ರಾಣಿಗಳು ಕೀರಾ ನಿನ್ನನ್ನ ಹುಡುಕ್ತಿದ್ದಾನೆ, ನೀನು ಇಲ್ಲಿಗೆ ಬರಬಾರ್ದಾಗಿತ್ತು, ಅವನು ಇಲ್ಲಿ ಬಂದ್ರೆ ಎಲ್ಲರನ್ನ ಸಾಯಿಸ್ಬಿಡ್ತಾನೆ ಅಂತ ಹೇಳ್ತಾನೆ. ಆಗ ಮುಫಾಸ ಭಯಪಡಬೇಡಿ, ನಾವು ಬರುವಾಗ ನಮ್ಮ ಹೆಜ್ಜೆ ಗುರುತು ಕಾಣದಂಗೆ ಬಂದಿದ್ದೀವಿ ಅಂತ ಹೇಳ್ತಾನೆ. ಮುಫಾಸ ಮಾತಾಡ್ತಿರುವಾಗ ಅಲ್ಲಿ ಕೀರಾ ಗರ್ಜನೆ ಕೇಳುತ್ತೆ. ಕೀರಾ ಮುಫಾಸಗೆ ನಮಗೆ ಇಲ್ಲಿ ಬರೋಕೆ ನಿನ್ನ ಫ್ರೆಂಡ್ ತಾಕ ಹೆಲ್ಪ್ ಮಾಡಿದ್ದ ಅಂತ ಹೇಳ್ತಾನೆ. ಆದ್ರೆ ಮುಫಾಸಗೆ ನಂಬಕ್ಕೆ ಆಗಲ್ಲ.
ಅಷ್ಟೊತ್ತಿಗೆ ಕೀರಾ ಮುಫಾಸ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವರಿಬ್ಬರು ಫೈಟ್ ಮಾಡ್ತಾ ಒಂದು ಹಳ್ಳದೊಳಗೆ ಬೀಳ್ತಾರೆ. ಇಲ್ಲಿ ಎಲ್ಲಾ ಪ್ರಾಣಿಗಳು ಸೇರಿ ಕೀರಾ ಗ್ಯಾಂಗ್ ಜೊತೆ ಫೈಟ್ ಮಾಡ್ತಾರೆ. ಕೀರಾ ಮತ್ತು ಮುಫಾಸ ಫೈಟ್ ಮಾಡ್ತಿದ್ದಾಗ ದೂರದಿಂದ ನೋಡ್ತಿದ್ದ ತಾಕಾಗೆ ತನ್ನ ತಾಯಿ ಹೇಳಿದ ಮಾತು ನೆನಪಾಗುತ್ತೆ. ಕೀರಾ ಮುಫಾಸ ಮುಖದ ಮೇಲೆ ತನ್ನ ಪಂಜನಿಂದ ಹೊಡೆಯೋದ್ರಲ್ಲಿರ್ತಾನೆ. ಆಗ ತಾಕ ಅಡ್ಡ ಬರ್ತಾನೆ. ತಾಕ ಮುಖದ ಮೇಲೆ ಏಟು ಬೀಳುತ್ತೆ. ಈಗ ತಾಕ ಮತ್ತು ಮುಫಾಸ ಸೇರಿ ಕೀರಾ ಜೊತೆ ಫೈಟ್ ಮಾಡ್ತಾರೆ. ಕೀರಾ ನೀರೊಳಗೆ ಬಿದ್ದು ಬಿಡ್ತಾನೆ. ಮೇಲಿಂದ ಒಂದು ಕಲ್ಲು ಕೀರಾ ಮೇಲೆ ಬೀಳುತ್ತೆ. ಕೀರಾ ಸತ್ತೋಗ್ತಾನೆ. ಈಗ ಎಲ್ಲಾ ಪ್ರಾಣಿಗಳು ಸೇರಿ ಮುಫಾಸನ ಅಲ್ಲಿನ ರಾಜ ಮಾಡ್ತಾರೆ. ಇಲ್ಲಿ ಮುಫಾಸ ತಾಯಿ ಕೂಡ ಇರ್ತಾಳೆ. ಅವನು ತನ್ನ ತಾಯಿನ ನೋಡಿ ಖುಷಿ ಪಡ್ತಾನೆ. ಇಲ್ಲಿನ ಪ್ರಾಣಿಗಳು ತಾಕನ ಇಲ್ಲಿಂದ ಕಳಿಸುವಂತೆ ಹೇಳ್ತಾರೆ. ಏಕೆಂದ್ರೆ ತಾಕ ಮುಫಾಸನ ಮೋಸ ಮಾಡಿರ್ತಾನೆ. ಆದ್ರೆ ಮುಫಾಸ ಇಲ್ಲ, ನಾನು ಈಗ ಇಲ್ಲಿನ ರಾಜನಾಗಿದ್ದರಿಂದ ತಾಕ ಕೂಡ ನನ್ನ ಜೊತೆ ಇರ್ತಾನೆ ಅಂತ ಹೇಳ್ತಾನೆ. ತಾಕಾಗೂ ತನ್ನ ತಪ್ಪಿನ ಅರಿವಾಗುತ್ತೆ. ಅವನು ಮುಫಾಸಗೆ ಎಲ್ಲರಿಗೂ ಪಾಠ ಆಗುವಂತೆ ತನ್ನ ಹೆಸರನ್ನ ಸ್ಕಾರ್ ಅಂತ ಇಟ್ಕೋತಾನೆ. ಇಲ್ಲಿಗೆ ಮುಫಾಸ ಸ್ಟೋರಿ ಎಂಡ್ ಆಗುತ್ತೆ. ಈ ಕಡೆ ತನ್ನ ತಾತನ ಕತೆ ಕೇಳಿದ ಕಿಯಾರಾ ತುಂಬಾ ಇನ್ಸ್ಪೈರ್ ಆಗ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಸಿಂಬಾ ಮತ್ತು ನಾಲಾ ಬರ್ತಾರೆ. ಇವರ ಕೈಯಲ್ಲಿ ಒಂದು ಮುದ್ದಾದ ಮಗು ಇರುತ್ತೆ. ಸ್ಟೋರಿ ಇಲ್ಲಿಗೆ ಎಂಡ್ ಆಗುತ್ತೆ.